ಅಗ್ರಿಗೇಟರ್ ಆಪ್ಗಳ ವಿರುದ್ಧ ಕ್ಯಾಬ್ ಚಾಲಕ ಸಿಡಿದೆದ್ದಿದ್ದಾರೆ. ಚಾಲಕರು ಪ್ರಯಾಣಿಕರ ಜೊತೆ ಚೆಲ್ಲಾಟವಾಡ್ತಿ ಈ ಆಪ್ಗಳೇನಿದ್ದಾವೆ ಚೆಲ್ಲಾಟ ಆಡ್ತಾ ಇದ್ದಾವೆ. ಕ್ಷಣಕ್ಕೊಂದು ದರ ಬದಲಾವಣೆಯನ್ನು ಆಪ್ಗಳು ಮಾಡ್ತಾ ಇದ್ದಾವೆ. ಸಾರಿಗೆ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾವೆ ಈ ಅಗ್ರಿಗೇಟರ್ ಆಪ್ಗಳು. ಇಷ್ಟ ಬಂದಂಗೆ ದರ ನಿಗದಿಪಡಿಸ್ತಾ ಇದ್ದಾವೆ ಆಪ್ಗಳು. ಇದರ ವಿರುದ್ಧ ಚಾಲಕರು ಗರಂ ಆಗ್ತಾ ಇದ್ದಾರೆ. ಸಾರಿಗೆ ಇಲಾಖೆ ಮುಂದೆ ಸಾಕ್ಷಿ ಸಮೇತ ಬಂದು ಕ್ಯಾಬ್ ಚಾಲಕರು ಏನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದೊಂದ್ಸಲ ಒಂದೊಂದು ರೇಟ್ ಇರುತ್ತೆ. ಚಾಲಕರು ಒಂದ್ ರೀತಿ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಪ್ರಯಾಣಿಕರು ಮತ್ತು ಚಾಲಕರಿಗೆ ಸಮಸ್ಯೆ ಆಗ್ತಾ ಇದೆ. ಮನಸೋ ಇಚ್ಛೆ ದರ ನಿಗದಿ ಮಾಡ್ತಾ ಇದ್ದಾವೆ ಆಪ್ಗಳು. ಸಾರಿಗೆ ಇಲಾಖೆಯಿಂದ 1 ಕಿಲೋಮೀಟರ್ಗೆ 24 ರೂಪಾಯಿ ನಿಗದಿಯಾಗಿದೆ. ನಾನ್ ಪಿ ಕಾರ್ನಲ್ಲಿ ದರ ವ್ಯತ್ಯಾಸ ಆಗುತ್ತೆ. ಬಹಳಷ್ಟು ಸಲ ಸಾರಿಗೆ ಇಲಾಖೆ ನಿಗದಿಯ ದರಕ್ಕಿಂತ ಕಡಿಮೆ ದರಕ್ಕೆ ಡ್ಯೂಟಿಯನ್ನ ಕೊಡ್ತಾ ಇದ್ದಾರಂತೆ. ಅವಾಗ ಪಾಪ ಇವ್ರು ಡ್ರೈವರ್ಗಳಿಗೆ ಅನ್ಯಾಯ ಆಗತ್ರಿ. ಒಂದು ಕರೆಕ್ಟ್ ದರವನ್ನ ಫಿಕ್ಸ್ ಮಾಡಿ ಅಂತ ಇದ್ದಾರೆ. ಪೀಕರ್ಸ್ ಅಲ್ಲಿ ಸಾಮಾನ್ಯ ಜಾಸ್ತಿ ಇರುತ್ತೆ. ಈಗ ನಾರ್ಮಲ್ ಆಟೋ ಕ್ಯಾಬ್ ಹೋಗಿ ನೀವು ರಾತ್ರಿ ಹೊತ್ತು ಅವ್ರು ಮೀಟ್ರ್ ಹಾಕಲ್ಲ. ರಾತ್ರಿ ಹೊತ್ತು ಯಾಕ್ರಿ, ಬೆಳಗ್ಗೆ ಹೊತ್ತು ಮೀಟರ್ ಹಾಕಲ್ಲ ಒಬ್ಬೊಬ್ರು ಹಾಕಲ್ಲ. ಏನಂತಾರೆ ಗೊತ್ತಾ ಆಟೋದವರೆಲ್ಲ, ಇವಾಗ ನೀವು ಮೀಟರ್ ಹಾಕಲ್ಲ, ಓಲಾ ಅಥವಾ ಕ್ಯಾಬ್, ಓಲಾ ಊಬರ್ ಯಾವ್ದಾದ್ರು ನೋಡಿ ಎಷ್ಟಿದೆ ಅಂತ ಅಷ್ಟನ್ನೇ ಕೊಡಿ, ಅದ್ರ ಮೇಲೆ ಒಂದು 10 ರೂಪಾಯಿ ಜಾಸ್ತಿ ಕೊಡಿ ಅಂತಾರೆ. ಈಗ ಹೊಸ ಒಂದು ಡೈಲಾಗ್ ತಗೊಂಡಿದ್ದಾರೆ. ಅವ್ರದ್ದಿರ್ಲಿ ಬಿಡಿ. ಈಗ ಡ್ರೈವರ್ಗಳ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕ್ಷಣಕ್ಕೊಂದು ನೀವು ರೇಟ್ ಚೇಂಜ್ ಮಾಡ್ತಾ ಇದ್ದೀರಿ. ಈ ಫ್ಲಕ್ಚುಯೇಷನ್ ಇಂದ ನಮಗ್ ಸಮಸ್ಯೆ ಆಗ್ತದೆ. ನಾವು ಮತ್ತೆ ಪ್ರಯಾಣಿಕರು ಮಾತಿಗೆ ಮಾತು ಬೆಳೆಸುವ ಪರಿಸ್ಥಿತಿ ಬರ್ತಾ ಇದೆ ಅಂತ ಸಮಸ್ಯೆನ ಹೇಳ್ತಾ ಇದ್ದಾರೆ. ವಿಲ್ಸಿ ಏನ್ ಒಂದು ರೆಸ್ಪಾಂಡ್ ಮಾಡ್ತಾರೆ ಇಲ್ಲಿಂದ ಅಂತ. ಸರ್, ನಮಗೆ ಕಸ್ಟಮರ್ ನಾನು 10 ಲಕ್ಷ ರೂಪಾಯಿ ಬಂಡವಾಳ ಹಾಕಿರೋ ನನಗೆ ಸರ್ಕಾರ ಆದೇಶದಂತೆ ಏನಿದೆ ರೇಟ್, ಆ ರೇಟ್ ಕೊಟ್ರೆ ಸಾಕು. ನನಗೆ ಟಿಪ್ಸ್ ಬೇಕಾಗಿಲ್ಲ, ಕಸ್ಟಮರ್ ಕೊಡೋ ರೇಟ್. ನನ್ನ ಗೇಟ್ ಕೀಪರ್ ಅಲ್ಲ, ಬಾರ್ ಸಪ್ರಯ. ನಾವು ದೂರ್ ಕೊಡಕ್ ಬಂದಿಲ್ಲ, ಅವ್ರಿಗೆ ತಾಕೀತ್ ಮಾಡಕ್ ಬಂದಿದೀವಿ. ಇಷ್ಟು ದಿನ ದೂರು ಕೊಟ್ಟಿದ್ದಾಯ್ತು, ಮನವಿ ಕೊಟ್ಟಿದ್ದಾಯ್ತು, ಯಾರೋ ಸಂಘಟನೆಯವರು ಎಲ್ಲ ಬಂದ್ಬಿಟ್ಟು ಎಲ್ಲ ಮಾಡಿದ್ದಾಯ್ತು. ನಾವು ಆಸ್ ಎ ಡ್ರೈವರ್ ಇಂಡಿಪೆಂಡೆಂಟ್ ಆಗಿ, ನಾನು ಒಬ್ಬ ಇಂಡಿಪೆಂಡೆಂಟ್, ಇವರು ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ತಾಕೀತ್ ಮಾಡಕ್ ಬಂದಿದೀವಿ. ನಿಮ್ ಕೆಲಸ ಏನಿದೆ ಅದನ್ನ ಕೆಲಸ ಮಾಡಿ. ನೀವೇ ಆದೇಶ ಹೊರಡಿಸಿರೋ ರೇಟನ್ನ ಪ್ರತಿಯೊಂದು ಸಂಸ್ಥೆಗಳಲ್ಲೂ ಕೂಡ ರೆಗ್ಯುಲೇಟರಿ ಮಾಡಿ. ಮ್ಯಾಟ್ರ್ ಏನು ಅಂದ್ರೆ, ಸರ್ಕಾರ ಆದೇಶ ಮಾಡಿರುವಂತ 2024ರಲ್ಲಿ ಒಂದು ಜನರೇಟ್ ಮಾಡಿತ್ತು. ಏನಂದ್ರೆ ವೆಹಿಕಲ್ನ ರೇಟ್ನ ಆಧಾರದಲ್ಲಿ, ಅಂದ್ರೆ 10 ಲಕ್ಷಕ್ಕಿಂತ ಒಳಗಡೆ ಅದೆಲ್ಲ ಆಧಾರದಲ್ಲಿ ಕೊಟ್ಟಿರೋದನ್ನ ಇವ್ರು ಯಾರು ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರೇನ್ ಮಾಡ್ತಾರೆ, ಈ ರೇಟ್ಗಿಂತ ಹೆಚ್ಚಿಗೆ ಜನಗಳ ಹತ್ರನೂ ಕೂಡ ವಸೂಲಿ ಮಾಡಿಕೊಂಡು, ಇದಕ್ಕಿಂತ ಕಡಿಮೆನೂ ಕೂಡ ಡ್ರೈವರ್ಗಳಿಗೆ ಕೊಟ್ಕೊಂಡು ಒಂಥರ ಫ್ರಸ್ಟ್ರೇಷನ್ಗೆ ತಂದ್ಬಿಡ್ತಾರೆ. ಓಲಾ 3 ಕಿಲೋಮೀಟರ್ ಪಿಕಪ್ ಇದೆ, 49.8 ಡ್ರಾಪ್ ಇದೆ ದೇವನಹಳ್ಳಿಯಿಂದ ಬೆಲ್ಲಂಡೂರ್ಗೆ. ಸರ್, ಟ್ರಾಫಿಕ್ ಟೈಮು 2 hours 10 minutes ತೋರಿಸ್ತಾ ಇದೆ. 386 ರೂಪಾಯಿ ಕೊಟ್ಟಿದ್ದಾರೆ ಸರ್. ಎಷ್ಟು ಕೊಡಬೇಕಿತ್ತು ಸರ್? ಇದ್ರಾಗಿ ಕ್ಯಾಲ್ಕುಲೇಟ್ ಓಪನ್ ಮಾಡೋ 49. ನೋಡಿ ಸರ್, ಇದು ಗೌರ್ಮೆಂಟ್ ರೇಟು, ಇದು ಊಬರ್ ರೇಟು ಸರ್. ಮೋರ್ ಡೀಟೇಲ್ಸ್ ನನ್ನ ಕಲೆಗೆ ಚರಣ್ ನೀಡ್ತಾರೆ. ಚರಣ್, ಡ್ರೈವರ್ಸ್ ಗಳಿಗೆ ಏನ್ ಸಮಸ್ಯೆ ಆಗ್ತಾ ಇದೆ, ಈಗ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಏನ್ ಪ್ರಕ್ರಿಯೆಗಳಾಗ್ತಾ ಇದೆ? ಎಸ್ ವಿದ್ಯಾ, ಪ್ರಮುಖವಾಗಿ ಓಲಾ, ಊಬರ್ ಮತ್ತೆ ನಮ್ಮ ಯಾತ್ರೆ ಆಪ್ಗಳಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇರುವಂತದ್ದು ಅಂತ ಹೇಳಿದ್ರೆ, ಸಾರಿಗೆ ಇಲಾಖೆ ಕ್ಯಾಬ್ ಚಾಲಕರಿಗೆ ಒಂದು ದರವನ್ನ ನಿಗದಿ ಮಾಡಿತ್ತು. 24 ರೂಪಾಯಿಯಷ್ಟು ದರವನ್ನ ನಿಗದಿ ಮಾಡಿತ್ತು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಆಪ್ಗಳು ಮಾತ್ರ ತಮಗೆ ಬೇಕಾದ ರೀತಿಯಾಗಿ ದರವನ್ನ ಕೊಡ್ತಾ ಇದೆ. ಅಂತ ಹೇಳಿದ್ರೆ ಚಾಲಕರಿಗೆ ಒಂದು ರೇಟು ಮತ್ತೆ ಪ್ರಯಾಣಿಕರಿಗೆ ಒಂದು ರೇಟನ್ನ ನೀಡ್ತಾ ಇದೆ. ಮತ್ತೆ ಪೀಕ್ ಅವರ್ ಮತ್ತೆ ನಾನ್ ಪೀಕ್ ಅವರ್ ಅಲ್ಲಿ ಕೂಡ ದರದಲ್ಲಿ ವೇರಿಯೇಷನ್ಗಳು ಕೂಡ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಕಿಲೋಮೀಟರ್ಗೆ 24 ರೂಪಾಯಿಯನ್ನ ನಿಗದಿ ಮಾಡಿತ್ತು. ಆದ್ರೆ ಓಲಾ, ಊಬರ್ ಮತ್ತೆ ನಮ್ಮ ಯಾತ್ರೆ ಅಗ್ರಿಗೇಟರ್ ಆಪ್ಗಳು ಏನಿದೆ, ಇವುಗಳು ತಮಗೆ ಬೇಕಾದಂಗೆ, ಅಂತ ಹೇಳಿದ್ರೆ ನಾನ್ ಪೀಕ್ ಅವರ್ ನಲ್ಲಿ 14 ರೂಪಾಯಿ ಅಥವಾ 16 ರೂಪಾಯಿಗಳನ್ನ ಕೊಡುವಂತದ್ದು, ಮತ್ತೆ ಪೀಕ್ ಅವರ್ ನಲ್ಲಿ 24 ರೂಪಾಯಿಗಿಂತಲೂ ಹೆಚ್ಚಾಗಿ ದರವನ್ನ ಕೊಡ್ತಾ ಇರುವಂತದ್ದು. ಇದರಿಂದಾಗಿ ಚಾಲಕರು ಮತ್ತೆ ಪ್ರಯಾಣಿಕರು ಇಬ್ಬರಿಗೂ ಕೂಡ ಸಮಸ್ಯೆ ಆಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಈ ದರ ನೀಡ್ತಾ ಇರೋದ್ರಿಂದಾಗಿ ಚಾಲಕರು ಮತ್ತೆ ಪ್ರಯಾಣಿಕರ ನಡುವೆ ವಾಗ್ವಾದ ಕೂಡ ನಡೀತಾ ಇರುವಂತದ್ದು. ಮತ್ತೆ ಇದನ್ನ ಪ್ರಶ್ನೆ ಮಾಡಿದ್ರೆ ಅವರನ್ನ ಬ್ಲಾಕ್ ಮಾಡುವಂತದ್ದು, ಅವರ ಐಡಿ ಏನಿದೆ ಅದನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡುವಂತಹ ಪ್ರಕ್ರಿಯೆಯನ್ನ ಕೂಡ ಮಾಡ್ತಿದ್ದಾರೆ. ಇದರಿಂದಾಗಿ ಈಗಾಗಲೇ ಸಾರಿಗೆ ಇಲಾಖೆಗೆ ಓಲಾ, ಊಬರ್ ಚಾಲಕರು ಬಂದು ದೂರನ್ನ ಕೂಡ ನೀಡಿದ್ದಾರೆ. ಸಂಪೂರ್ಣವಾಗಿ 24 ರೂಪಾಯಿ ಎನಿ ಟೈಮ್ ಅಲ್ಲಿ 24 ರೂಪಾಯಿ ಪರ್ ಕಿಲೋಮೀಟರ್ ಕೊಡ್ಲೇಬೇಕು, ಓಲಾ ನಿಗದಿ ಮಾಡ್ಲೇಬೇಕು ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ ಚರಣ್.